ರೆಸಾರ್ಟ್ ಆಗಿ ಬದಲಾದ ದೊಡ್ಡಮನೆ ಮಜವೋ ಮಜ. ಸಸ್ಯಾಹಾರಿ ದನು ಟಾಸ್ಗಾಗಿ ಚಿಕನ್ ತಿಂದು ತಬ್ಬಿಪು. ಎಲ್ಲರ ಕೆಂಗಣ್ಣಿಗೆ ಗುರಿಯಾದ ಮಂಜು ಆಗಿದ್ದಾದ್ರೂ ಏನು? ಬಿಗ್ ಬಾಸ್ ಸೀಸನ್ 11 ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಮನೆಯಲ್ಲಿಯೇ ಸ್ಪರ್ಧಿಗಳು ಮನರಂಜನೆ ಕೊಡುತ್ತಾ ಇದ್ದು ಜಿದ್ದಾಜಿದ್ದಿಯಾಗಿ ಆಟವಾಡ್ತಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆ ಕಂಪ್ಲೀಟ್ ಆಗಿ ರೆಸಾರ್ಟ್ ಆಗಿ ಪರಿವರ್ತನೆಯಾಗಿದ್ದು ಆಟದ ಮಧ್ಯ ಧನರಾಜ್ ಒಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಈ ವಾರದ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮನೆಯನ್ನ ರೆಸಾರ್ಟ್ ಆಗಿ ಚೇಂಜ್ ಮಾಡಿದ್ದಾರೆ. 2 ತಂಡಗಳಲ್ಲಿ ಒಂದು ತಂಡ ರೆಸಾರ್ಟ್ಗೆ ಬಂದ ಅತಿಥಿಗಳಾಗಿ, ಇನ್ನೊಂದು ತಂಡ ರೆಸಾರ್ಟ್ ಸಿಬ್ಬಂದಿಯಾಗಿ ಸೇವೆ ಪಡಿತಾ ಇದ್ದಾರೆ. ರೆಸಾರ್ಟ್ಗೆ ಬಂದ ಅತಿಥಿಗಳ ಉಪಚಾರದ ಮಧ್ಯೆ ಧನುಗೆ ಅಪಚಾರ ನಡೆದು ಹೋಗಿದೆ. ಬಿಗ್ ಬಾಸ್ ಮನೆಯ ಕಿಚನ್ ನಲ್ಲಿ ಭವ್ಯ ಅಡುಗೆ ಮಾಡುವಾಗ ಮೋಕ್ಷಿತಾ, ರಜತ್ ಚಿಕನ್ ತೆಗೆದುಕೊಂಡು ತಿಂದಿದ್ದಾರೆ. ಈ ಮಧ್ಯೆ ಧನರಾಜ್ ಕೂಡ ಗೊತ್ತಿಲ್ಲದೆ ಚಿಕನ್ ಅನ್ನ ಬಾಯಿಗಿಟ್ಟುಕೊಂಡಿದ್ದಾರೆ. ಬೇಸಿಕಲಿ ಬಂದು ಸಸ್ಯಾಹಾರಿ ಧನರಾಜ್ ಚಿಕನ್ ಅನ್ನ ಶಬ್ದ ಕೇಳಿ ಫುಲ್ ಶಾಕ್ ಆಗಿದ್ದಾರೆ. ಅಂದಹಾಗೆ ಚಿಕನ್ ಬಾಯಿಯಿಂದ ತೆಗೆದು ನೀರಿನಲ್ಲಿ ತೊಳೆದು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಧನರಾಜ್ ಪೀಕಲಾಟ ನೋಡಿದ ರಜತ್ ಮೋಕ್ಷಿತಾ ಫುಲ್ ಕಾಮಿಡಿ ಮಾಡಿ ಧನುಗೆ ಕಾಲೆಳೆದಿದ್ದಾರೆ. ಭವ್ಯ ಧನರಾಜ್ ಆಡಿದ ರೀತಿಗೆ ಬಿದ್ದು ನಕ್ಕಿದ್ದಾರೆ. ರಜತ್ ಧನರಾಜ್ ಈಗ ಹಸುವಿನ ಗಂಜಲ ಕುಡಿಸಬೇಕು ಎಂದು ಕಾಲೆಳೆದಿದ್ದಾರೆ. ಕಣ್ತಪ್ಪಿ ಚಿಕನ್ ಟೇಸ್ಟ್ ಮಾಡಿದ ಧನರಾಜ್ ಅವರು ಕೊನೆಗೆ ಬಿಗ್ ಬಾಸ್ ಮನೆಯಲ್ಲಿರುವ ದೇವರ ಬಳಿ ಹೋಗಿ ಕ್ಷಮೆ ಕೇಳಿದ್ರು. ಮಂಜು ಆಟವಾಡುತ್ತಾ ಎಲ್ಲ ಕತ್ತೆ ಮೇಯಿಸೋಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಇದಾದ ಬಳಿಕ ಮೋಕ್ಷಿತಾ ಮೇಲೆ ಕೋಪವನ್ನ ಮಾಡ್ಕೊಳ್ತಾರೆ. ತಲೆ ತುಂಬಾ ಮಣ್ಣು ತುಂಬಿಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ನಿಂತುಕೊಂಡಿದ್ದ ಧನರಾಜ್ ನೀರನ್ನ ಮಂಜುಗೆ ಕೊಡಲು ಬಂದಿದ್ದಾರೆ. ಆಗ ಮಂಜು ಅದನ್ನ ಒಡೆದು ಹಾಕಿದ್ದಾರೆ. ಇದು ತ್ರಿವಿಕ್ರಮ್ ಅಂಡ್ ಟೀಮ್ ಕೋಪಕ್ಕೆ ಕಾರಣವಾಗಿದೆ. ಇನ್ನು ಚೈತ್ರ, ಐಶ್ವರ್ಯ, ಮಂಜು, ಗೌತಮಿ, ಹನುಮಂತು ಒಂದು ಟೀಮ್ ನಲ್ಲಿದ್ರೆ ಮತ್ತೊಂದು ಟೀಮ್ ನಲ್ಲಿ ತ್ರಿವಿಕ್ರಮ್, ಭವ್ಯ, ಧನರಾಜ್, ರಜತ್, ಮೋಕ್ಷಿತಾ ಇದ್ದಾರೆ. ತ್ರಿವಿಕ್ರಮ್ ತಂಡದವರು ಬಿಗ್ ಬಾಸ್ ರೆಸಾರ್ಟ್ ನಲ್ಲಿ ಕೆಲಸ ಮಾಡುವವರಾಗಿದ್ರೆ ಇದೇ ಕಾನ್ಸೆಪ್ಟ್ ನಲ್ಲಿ ಮನೆ ಮಂದಿ ಭಾಗಿಯಾಗಿದ್ದಾರೆ. ಬೇಕಾಬಿಟ್ಟಿಯಾಗಿ ರೆಸಾರ್ಟ್ ಕೆಲಸಗಾರರ ಮೇಲೆ ಆವಾಜ್ ಹಾಕೊಂಡು ಇನ್ನು ಚೈತ್ರ ಕುಂದಾಪುರ ಸಿಕ್ಕಿದೆ ಚಾನ್ಸ್ ಅಂತ ರಜತ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದಾದ ನಂತರ ರಜತ್ಗೆ ಬ್ರೆಡ್ ಜಾಮ್ ಹಚ್ಚಿಕೊಡುವಂತೆ ಹೇಳಿದ್ದಾರೆ. ಅದೇ ಬ್ರೆಡ್ ಜಾಮ್ ಇಂದ ರಜತ್ ಮುಖಕ್ಕೆ ಸರಿಯಾಗಿ ತಟ್ಟಿದ್ದಾರೆ. ಇಷ್ಟಾದ್ರೂ ರಜತ್ ಕೋಪಗೊಳ್ಳದೆ ಕೂಲ್ ಆಗಿ ಟಾಸ್ಕ್ ಆಡಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಸರಿಯಾಗಿ ರುಬ್ತಿದ್ದಾರೆ. ಇತ್ತ ಬಿಗ್ ಬಾಸ್ ನಲ್ಲಿ ಪವಾಡ ಕೂಡ ನಡೆದಿದೆ. ಇನ್ನು ಈ ವಾರ ಈ ಗೇಮ್ ಕಂಪ್ಲೀಟ್ ಆಗಲಿದ್ದು ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, SNC ನ್ಯೂಸ್.